ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಅಂತೂ ಇಂತೂ ನೆಮ್ಮದಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಿಮಗೆಲ್ಲರಿಗೂ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಖುಷಿಯಲ್ಲಿ ನೆಮ್ಮದಿಯಾಗಿದ್ದೀರಾ ಅಂತ ಹೇಳಿದ್ದು. ಹೌದು, ತುಂಬ ಜನಕ್ಕೆ ಬಂದಾಗಿದೆ, ಇದೇ ಖುಷಿ ವಿಚಾರ. ಹಾಗೆಯೇ ಇಲ್ಲಿ ಮತ್ತೊಂದಷ್ಟು ಟ್ವಿಸ್ಟ್ಗಳು ಸರ್ಕಾರದಿಂದ ಬಂದಿರುವಂಥದ್ದು. ಹಾಗೆ ಯಾವ ಯಾವ ಜಿಲ್ಲೆಗೆ ಇವಾಗ ದುಡ್ಡು ಹಂಚಿಕೆ ಆಗಿದೆ ಅಂತ ಹೇಳಿ ಮೊದಲನೇ ಹಂತದಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನಾನು ಹೇಳಿದೆ 4,000 ಕೊಡ್ತಿಲ್ಲ, ಈಗ ಬರೀ 2,000 ಮಾತ್ರ. ಅದು ಜೂನ್ ತಿಂಗಳ ಹಣ ಮಾತ್ರ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರೋದು ಅಂತ ಹೇಳಿಬಿಟ್ಟು. ಹೌದು, ಇವಾಗ ನಿಮಗೆ 4,000 ಅಂದ್ಕೊಂಡಿದ್ರಿ, ಬಟ್ ಇಲ್ಲ, ಸರ್ಕಾರದಿಂದ ಒಂದು ಹೇಳಿದಂಥದ್ದು 4,000 ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇವಾಗ ಅವರು ಪ್ಲೇಟ್ ತಿರುವಾಕಿ 2,000 ಮಾತ್ರ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಇವಾಗ ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಆ ಅಮೌಂಟು ಕೂಡ ಬಹಳ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಿದೆ. ಸೊ ಇವಾಗ ಬಂದಿರೋರೆಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ. ಯಾವ ಯಾವ ಜಿಲ್ಲೆಯವರು ಅಂತ ಹೇಳಿ ಕೂಡ ಕಮೆಂಟ್ ಹಾಕಿದ್ದೀರಾ. ತುಂಬ ಥ್ಯಾಂಕ್ ಯು. ಯಾಕಂದರೆ ಅದರಿಂದನೇ ತುಂಬ ಜನಕ್ಕೆ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ಯಾವ ಜಿಲ್ಲೆಗೆ ಬರ್ತಿದೆ, ಯಾವ ಜಿಲ್ಲೆಗೆ ಇನ್ನೂ ರಿಸೀವ್ ಆಗಲಿಲ್ಲ ಅಂತ ಹೇಳಿ ತುಂಬ ಜನಕ್ಕೆ ಇದರ ಮುಖಾಂತರ ಒಂದಷ್ಟು ಮಾಹಿತಿ ಕೂಡ ಸಿಗುವಂಥದ್ದು. ಹಾಗಾದರೆ ಇವಾಗ ಯಾವ ಯಾವ ಜಿಲ್ಲೆಗೆ ಮೊದಲನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳಿ ನೋಡ್ಬಿಡೋಣ. ನೋಡಿ, ಅಂದರೆ ಇದು ಮೊದಲನೇ ಹಂತದಲ್ಲಿ ನಿಮ್ಗೆ ಇವಾಗ ಜಮಾ ಆಗ್ತಾ ಇರೋದು. ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ಹಾವೇರಿ, ಬೀದರ್, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಗದಗ ಮತ್ತು ಕೋಲಾರ. ಮೊದಲನೇ ಹಂತದಲ್ಲಿ ನಿಮ್ಮ ಇಷ್ಟು ಜನರಕ್ಕೆ ಅಂದರೆ ಇಷ್ಟು ಜಿಲ್ಲೆಗಳಿಗೆ ನಿಮಗೆ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ. ಈಗ ಆಲ್ರೆಡಿ ತುಂಬ ಜನಕ್ಕೆ ಬಂದಿದೆ, ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದೀರಾ. ಇವಾಗ ನಿಮ್ಮೆಲ್ಲರಿಗೂ ಮೊದಲನೇ ಹಂತದಲ್ಲಿ ಇಷ್ಟು ಬರುತ್ತೆ. ಸೊ ಇನ್ನು ಒಂದು ವಾರದ ಒಳಗಡೆ ಮಿಕ್ಕಿರುವಂಥ ಎಲ್ಲ ಜಿಲ್ಲೆಗಳಿಗೂ, ಇವಾಗ 14 ಜಿಲ್ಲೆನ ನಾನು ಹೇಳಿದ್ದೀನಿ, ಮಿಕ್ಕಿರುವಂಥ ಅಷ್ಟು ಜಿಲ್ಲೆಗಳಿಗೆ ನಿಮಗೆ 1 by 1 ಅಮೌಂಟು ಬರ್ತಾ ಹೋಗುತ್ತೆ. ಸೊ ಟೆನ್ಷನ್ ಮಾಡ್ಕೋಬೇಡಿ, ಖಂಡಿತ ಹಣ ಬರುತ್ತೆ. ಬಿಕಾಸ್ ಇವಾಗ ಲೈಫ್ ಪ್ರೂಫಲ್ಲೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ನೀವುಗಳೇ ಕಮೆಂಟ್ ಹಾಕಿದ್ದೀರಾ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ, ಅದು ಬಹಳ ಮುಖ್ಯ ಆಗುತ್ತೆ ನಮಗೆ. ಸೊ ಈ ವಿಡಿಯೋದಲ್ಲಿ ನೀವುಗಳೇ ಕಮೆಂಟ್ ಮಾಡಿದ್ದೀರನ್ನ ಯಾವ ಯಾವ ಜಿಲ್ಲೆಯವರಿಂದ ಕಮೆಂಟ್ನ ಮಾಡಿದ್ದೀರಾ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆಯೇ ಇಫ್ ಇನ್ ಕೇಸ್ ನಿಮ್ಮ ಜಿಲ್ಲೆಗೂ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಷನಲ್ಲಿ ತಿಳಿಸಿ. ಯಾಕಂದರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಯಾವ ಯಾವ ಜಿಲ್ಲೆಗೆ ಅಂತ ಹೇಳಿದ್ರೆ ನೋಡಿ, ಗದಗಕ್ಕೆ ಬಂದಿದೆ, ನೀವೇ ಕಮೆಂಟ್ನ ಹಾಕಿದ್ದೀರಾ. ಮುನ್ನಿದ್ದು ನಿಮಗೆ ಮೈಸೂರವ್ರಿಗೆ ಬಂದಿದೆ ನೋಡಿ 2,000 ರೂಪಾಯಿ, ನೀವು ಕೂಡ ಕಮೆಂಟ್ನ ಹಾಕಿದ್ದೀರಾ. ಹಾಗೆಯೇ ಗದಗವರು ಮತ್ತೆ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ದೀರಾ, ಗದಗಿಂದ ಜಸ್ಟ್ ರಿಸೀವ್ ಆಗಿದೆ ಅಂತ ಹೇಳಿಬಿಟ್ಟು. ನಂತರ ನೋಡಿದ್ರೆ ಶಿವಮೊಗ್ಗ ಕೂಡ ಬಂದುಬಿಟ್ಟಿದೆ ನೋಡಿ. ಈ 14 ಜಿಲ್ಲೆಯಲ್ಲಿ ಲಿಸ್ಟಲ್ಲಿ ಇಲ್ದಿರೋ ಜಿಲ್ಲೆಗಳಿಗೂ ಕೂಡ ಬಂದಿದೆ, ಖುಷಿಯಾಗುತ್ತೆ ನೋಡಿ. ಮಂಡ್ಯ ಕೂಡ ಬಂದಾಯಿತು, 1:15 ಬಂತು ಅಂತ ಸ್ಪೆಸಿಫೈ ಮಾಡಿದ್ದೀರಾ. ಹಾಗೆಯೇ ಮೈಸೂರು ರಸ್ತೆ ಬೆಂಗಳೂರು ನಗರಕ್ಕೂ ಬಂದಿದೆ ಅಂತ ಹೇಳಿ ಹಾಕಿದ್ದೀರಾ. ಜೊತೆಗೆ ಇವತ್ತು ರಾಯಚೂರು ಜಿಲ್ಲೆಗೂ ಬಂದಾಗಿದೆ ನೋಡಿ, 5:34ಕ್ಕೆ ಬಂದಿದೆ ಅಂತ. ಜೊತೆಗೆ ತುಮಕೂರು ಕೂಡ ಬಂದಾಗಿದೆ ನೋಡಿ. ನೀವುಗಳ ಇಷ್ಟೊಂದು ಕಮೆಂಟ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಮುಂದಿನ ಅಷ್ಟು ಪೆಂಡಿಂಗ್ ಜಿಲ್ಲೆಗಳಿಗೆ ಖಂಡಿತವಾಗ್ಲೂ 11ನೇ ಕಂತಿನ ಹಣ ಬರುತ್ತೆ. 12ನೇ ಕಂತಿನ ಹಣ ಬರಲ್ಲ, ಬಟ್ 11ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಬರುತ್ತೆ. ಸೊ ನಿಮಗೂ ಏನಾದರೂ ಇವಾಗ ರಿಸೀವ್ ಆಗಿದ್ರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ, ಆದಷ್ಟು ಬೇಗ ಎಲ್ಲರಿಗೂ ಹಣ ಸೇರಲಿ ಅಂತ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಎಲ್ಲರಿಗೂ ಹಣ ಬರ್ತಾ ಇದೆ ಅಂತ ಹೇಳಿ.